ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಏನು, ನನ್ನನ್ನೇ ನೋಡಕ್ ಬಂದ್ಯಾ? ವೆರಿ ಗುಡ್, ವೆರಿ ಗುಡ್. ನನಗೆ ಬಹಳ ಬೇಕಾಗಿರೋ ಒಬ್ಬ ವ್ಯಕ್ತಿ ವಿಷಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು ಅಂತ ಬಂದಿದ್ದೀನಿ. ಇಸ್ ಇಟ್? ಹೇಳು. ಈಗ ನಾನು ಹೇಳ್ಬೇಕು ಅಂತ ಇರೋ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಬೆಕ್ಕಿನ ಕಣ್ಣುಗಳನ್ನ ಕಂಡ್ರೆ ವಿಪರೀತ ದ್ವೇಷ ಬಂದಿದೆ. ಆ ಕಣ್ಣುಗಳಿರುವಂತಹ ಯಾವ ವಸ್ತುನೇ ಆಗಲಿ ಯಾರನ್ನೇ ಆಗಲಿ ನೋಡಿದ್ರೆ ಹುಚ್ಚೆದ್ದು ಅದನ್ನ ನಾಶಕ್ಕೆ ಸಿದ್ಧವಾಗ್ತಾರೆ. ಯಾಕೆ ದ್ವೇಷ ಆ ವ್ಯಕ್ತಿಗೆ? ಈ ದ್ವೇಷ ಯಾವಾಗ್ಲೂ ಇರುತ್ತೋ ಇಲ್ಲ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಬರುತ್ತೋ? ಯಾವಾಗ್ಲೂ ಇರೋದಿಲ್ಲ, ರಾತ್ರಿ 9 ಗಂಟೆ ಹೊತ್ತಿನಲ್ಲಿ ಬರುತ್ತೆ. ಗೋಪಿ, ನನಗನ್ಸುತ್ತೆ ಬೆಕ್ಕಿನ ಕಣ್ಣಿರುವಂತಹ ಒಬ್ಬ ವ್ಯಕ್ತಿಯಿಂದಾನೋ ಅಥವಾ ಅಂಥ ಕಣ್ಣಿರೋ ಪ್ರಾಣಿಯಿಂದಾನೋ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ತಡೀಲಾರದಷ್ಟು ಮಾನಸಿಕ ಹಿಂಸೆ ಆಗಿರ್ಬೇಕು. ಆ ಹಿಂಸೆನ ಮನಸ್ಸಿನಲ್ಲೇ ಸಮಾಧಿ ಮಾಡಿ ಇಟ್ಕೊಂಡಿರೋದ್ರಿಂದ ಆ ಟೈಮ್ ನಲ್ಲಿ ಈ ರೀತಿ ದ್ವೇಷ, ಆಕ್ರೋಶ, ಹುಚ್ಚು ಹೊಳೆ ಆಗ್ಬಿಡುತ್ತೆ. ಮತ್ತೆ ಇದಕ್ಕೆ ಪರಿಹಾರ ಹೇಗೆ ಅಂತೀರಿ? ಬರೀ ಚರ್ಚೆಯಿಂದ ಪರಿಹಾರ ಮಾಡೋದು ಬಹಳ ಕಷ್ಟ ಗೋಪಿ. ನೋಡು, ಅಂಥ ವ್ಯಕ್ತಿನ ನೋಡ್ಬೇಕು, ಮಾತಾಡಿಸ್ಬೇಕು, ಪ್ರಶ್ನೆ ಮಾಡಬೇಕು, ಪರೀಕ್ಷೆನೂ ಮಾಡಬೇಕು. ನಾಟ್ ಓನ್ಲಿ ದಟ್, ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಕಾದಿದ್ದು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಬೈ ದ ಬೈ, ಯಾರ ವ್ಯಕ್ತಿ? ಇವಾಗ ಬೇಡಿ, ಇನ್ನೊಂದ್ಸಲ ಅವ್ರನ್ನೇ ಕರ್ಕೊಂಡ್ಬರ್ತೀನಿ. ಬರ್ಲಾ? ಓ ಫೈನ್, ಥ್ಯಾಂಕ್ ಯು. ವೆರಿ ಹ್ಯಾಪಿ ಟು ಸಿ ಯು. ಆಲ್ ದ ಬೆಸ್ಟ್ ಗೋಪಿ, ಆಲ್ ದ ಬೆಸ್ಟ್.